ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಾನು ಯಾವುದೂ ವಿಷಯವನ್ನು ಬಿಡ್ತಾ ಇಲ್ಲ, ಎಲ್ಲ ವಿಷಯನ ಹೇಳ್ತಾ ಇದ್ದೀನಿ. ಅಂದರೆ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಅದನ್ನೇ ವಿಸ್ತಾರವಾಗಿ ಅದನ್ನು ಎಕ್ಸ್ಪ್ಲನೇಷನ್ ನಾನು ಕಡಿಮೆ ಮಾಡ್ತಾಯಿದ್ದೀನಿ. ಬಟ್ ವಿಷಯ ಯಾವುದೂ ಬಿಡ್ತಾ ಇಲ್ಲ, ಎಲ್ಲ ವಿಷಯನ ಕವರ್ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಸಂಕ್ಷಿಪ್ತವಾಗಿದ್ದರೆ ನಮಗೆ ಪಾರಾಯಣ ಮಾಡೋಕ್ಕೆ ಸ್ವಲ್ಪ ಅನುಸಂಧಾನ ಬರೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇನು 13 ನುಡಿ ಮುಗೀತು, ಇನ್ನು 14ನೇ ನುಡಿ. ಹರಿಯೇ ಮುಖ್ಯ ನಿಯಾಮಕನು ಎಂದು ಅರಿದು ಪುಣ್ಯ ಅಪುಣ್ಯ ಹರುಷ ಅಹರುಷ ಅಥವಾ ಅಹರುಷ ಅಂತ ಹೇಳ್ತಾರೆ, ಅಥವಾ ಮರುಷ ಅಂತ ಹೇಳ್ತಾರೆ. ಅದು ಒಟ್ಟಿಗೆ ಹೇಳಿದರೆ ಹರುಷ ಮರುಷ ಅಂತ ಹೇಳ್ತಾರೆ. ಅದಕ್ಕೆ ಬಿಡಿಸಿ ಹೇಳಿದರೆ ಹರುಷ ಅಹರುಷ ಅಂತ ಎರಡೂ ಆಗ್ತದೆ. ಲಾಭ ಅಲಾಭ ಸುಖ ದುಃಖಾದಿ ದ್ವಂದ್ವಗಳ, ಅಂದರೆ ಇಲ್ಲಿ ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಹರಿಯೇ ನಿಯಾಮಕನಾಗಿದ್ದಾನೆ, ಭಗವಂತನೇ ನಿಯಾಮಕನಾಗಿ ಇದ್ದಾನೆ ಅನ್ನೋದನ್ನು ಭಾವನೆ ನಾವು ಬರಬೇಕು ಅನ್ನೋದನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಹರಿಯೇ ಮುಖ್ಯ ನಿಯಾಮಕನು, ಅಂದರೆ ಇಲ್ಲಿ ದೇವತೆಗಳು, ವಾಯುದೇವರ ಹೆಸರು ಹೇಳಿದರು, ಅಲ್ಲಿ ಎಲ್ಲ ದೇವತೆಗಳ ಹೆಸರು ಹೇಳ್ತಾ ಇರ್ತಾರೆ. ಮತ್ತು ಹಾಗಾದರೆ ಅಂದರೂ ಅವ್ರಿಗೆ ಎಲ್ಲ ನಿಯಮನ ಮಾಡುವಂಥ ಭಗವಂತ, ಅದಕ್ಕೆ ಮುಖ್ಯ ನಿಯಾಮಕನು ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಇಲ್ಲಿ ನಮಗೆ ಎಲ್ಲ ಕಾರ್ಯಗಳನ್ನು ಮಾಡಿಸೋದು ಅಂತೂ ದೇವತೆಗಳ ದ್ವಾರ. ಹಂಗಾರೆ ದೇವತೆಗಳಿಗೆ ಭಗವಂತನೇ ಮಾಡಿಸ್ತಾನೆ ಅಂತಂದ ಮೇಲೆ ಮತ್ತು ದೇವತೆಗಳ ಆರಾಧನೆ ಮಾಡೋ ಅವಶ್ಯಕತೆಯೇ ಇಲ್ವಲ್ಲ ಅಂತ. ಮತ್ತು ಅದು ಅವ್ರಿಗೊಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ, ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾನೆ. ಈಗ ನಾವು ಯಾವುದೇ ಆಫೀಸಿಗೆ ಹೋದರೂ ನಾವು ಪ್ಯೂನ್ ಕಡೆನೂ ಹೋಗ್ತೀವಲ್ಲ, ಅವ್ರಿಗೂ ಒಂದು ಏನು ಯಾವ ರೀತಿಯಾಗಿ ಮರ್ಯಾದೆ ಕೊಡಲೇಬೇಕಲ್ಲ. ಅದೇ ರೀತಿಯಾಗಿ ಈ ತಾರತಮ್ಯ ಪ್ರಕಾರವಾಗಿ ಎಲ್ಲರೂ ದೇವತೆಗಳು ಭಗವಂತನ ಪರಿವಾರ ಅಂತ ಅವರು ಆರಾಧನೆ ಮಾಡಬೇಕು. ಅವರು ದ್ವಾರ ನಾವು ಹೋದರೆ ಕೆಲಸ ಬೇಗ ಆಗ್ತದೆ. ಆದರೆ ಮುಖ್ಯ ನಿಯಾಮಕದಂಥ ಭಗವಂತನೇ ಅಂತ ಇರಬೇಕು. ದೇವತೆಗಳ ದ್ವಾರ ಹೋದರೆ ದೇವತೆಗಳು ನಮ್ಮ ಪರವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕಲ್ಪಸಾಧನ ಸಂಧಿಯಲ್ಲಿ ಆಗಲಿ ಅಥವಾ ಕೊನೆ ಸಂಧಿಯಲ್ಲಿ ಆಗಲಿ ಎಲ್ಲ ದೇವತೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರು ಎಷ್ಟೆಷ್ಟು ಅವ್ರದ್ದು ಕರ್ತೃತ್ವ ಇದೆ, ಎಷ್ಟೆಷ್ಟು ಅವ್ರೊಂದು ಶಕ್ತಿ ಇದೆ ಅಂತ ಅನ್ನೋದನ್ನು, ಅವ್ರದ್ದು ಯೋಗ್ಯತೆ ಎಷ್ಟಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರಿಗೆ ಅಧಿಕಾರ ಎಷ್ಟು, ಅವ್ರಿಗೆ ಪ್ರಾರ್ಥನೆ ಮಾಡೋದೇನು, ನಮ್ಮ ಭಗವಂತನಲ್ಲಿ ಜ್ಞಾನ ಭಕ್ತಿ ಕೊಡಿ ಅಂತಲೇ ಪ್ರಾರ್ಥನೆ. ಅವ್ರಿಗೆ ಅಷ್ಟೇ, ಅವ್ರದ್ದು ಯೋಗ್ಯತೆ ಅಷ್ಟೇ, ಅವ್ರಿಗೆ ಅಧಿಕಾರ ಅಷ್ಟೇ ಇದೆ. ಮೋಕ್ಷ ಕೊಡುವಂಥ ಆ ಡಿಪಾರ್ಟ್ಮೆಂಟ್ ಭಗವಂತ ಅವರಿಗೆ ಕೊಟ್ಟಿಲ್ಲ. ಸೊ ಅದಕ್ಕೆ ದೇವತೆಗಳ ಆರಾಧನೆ ಮಾಡಲೇಬೇಕು. ಆದರೆ ಅವ್ರ ಪರಿವಾರ ಮುಖ್ಯ ನಿಯಾಮಕ ಭಗವಂತ. ಅದಕ್ಕೆ ಮುಖ್ಯ ನಿಯಾಮಕನು ಅಂತ ಹೇಳೋದನ್ನ ಶಬ್ದವನ್ನು ಇಟ್ಟಿದ್ದಾರೆ ಇಲ್ಲಿ. ಎಂದು ಅರಿದು ಎಂದು ತಿಳ್ಕೋಬೇಕು ನಾವು. ಈ ರೀತಿಯಾಗಿ ನಮಗೆ ಅರಿದು ಶಬ್ದ ಇಟ್ಟಿದ್ದಾರೆ. ಅದೇ ಬರೀ ತಿಳ್ಕೊಳ್ಳೋದೇ ಬೇರೆ, ಅದು ಅರಗಿಸ್ಕೊಳ್ಳೋದು ಬೇರೆ. ಅದೇ ನಾವು ತಿಳ್ಕೊಂಡು ಅದನ್ನು ದೃಢವಾಗಿ ನಿಶ್ಚಯವಾಗಿ ನಾವು ನಾವು ಆ ತಿಳುವಳಿಕೆಯನ್ನು ನಮಗೆ ಬರಬೇಕು. ಆ ತತ್ವಗಳನ್ನು ನಾವು ಸ್ವೀಕಾರ ಮಾಡಬೇಕು. ಏನೋ ಎಲ್ಲ ಹೇಳ್ತಾ ಇದ್ದಾರೆ ಅಂತಕೊಂಡು ಹಾಗೆ ಸುಮ್ಮನೆ ಗಡಗಡ ಓದ್ಬಿಟ್ಟು ಹೋಗೋದಂಥ ವಿಷಯ ಅಲ್ಲ. ಈ ರೀತಿಯಾಗಿ ಹೇಳಬೇಕು ಅನ್ನೋ, ಅದು ತಿಳ್ಕೊಂಡು ನಾವು ಅರಗಿಸ್ಕೋಬೇಕು, ಅದನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೋಬೇಕು. ಅದಕ್ಕೆ ಎಂದು ಅರಿದು ಅಂತ ಹೇಳಿದ್ದಾರೆ. ಪುಣ್ಯ ಅಪುಣ್ಯ ಅಂದರೆ ಇಲ್ಲ ಪ್ರತಿಯೊಂದು ಪುಣ್ಯ ಅಪುಣ್ಯ ಆಗಲಿ, ಹರುಷ ಮರುಷ ಅಥವಾ ಅಹರುಷ ಅಂದರೆ ಸಂತೋಷವಾಗಲಿ, ಏನೇ ಆಗಲಿ, ಲಾಭ ಆಗಲಿ ಅಲಾಭ ಆಗಲಿ, ಸುಖ ಆಗಲಿ ದುಃಖ ಆಗಲಿ, ದ್ವಂದ್ವಗಳ, ಇದು ಎಲ್ಲ ಪರಿಸ್ಥಿತಿಯಲ್ಲಿ ಭಗವಂತನೇ ನಿಯಾಮಕನಾಗಿ ಇದ್ದಾನೆ ಅಂತ. ಇದು ಅಂದರೆ ಭಗವಂತನ ಸ್ಮರಣೆ ಪೂರ್ವಕವಾಗಿಯೇ ಯಾವುದೇ ಪರಿಸ್ಥಿತಿ ಬರಲಿ, ಪುಣ್ಯ ಆಗಲಿ ಅಪುಣ್ಯ ಆಗಲಿ, ಆಮೇಲೆ ಹರುಷ ಆಗಲಿ ಮರುಷ ಆಗಲಿ, ಲಾಭ ಆಗಲಿ ಅಲಾಭ ಆಗಲಿ, ಸುಖ ಆಗಲಿ ದುಃಖ ಆಗಲಿ, ಇವೆಲ್ಲ ದ್ವಂದ್ವಗಳು ನಮ್ಮ ಆಯುಷ್ಯದಲ್ಲಿ ಬಂದೇ ಬರ್ತಾ ಇರ್ತವೆ. ಇದೆಲ್ಲ ದ್ವಂದ್ವಗಳು ಬರುವಾಗ ಅಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತ. ಇಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅಂತಂದ್ರೇನು, ಭಗವಂತನೇ ಮಾಡಿಸ್ತಾ ಇದ್ದಾನೆ. ಮತ್ತು ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಲ್ಲ, ಭಗವಂತ ಒಬ್ಬರು ಕೆಟ್ಟದ್ದು ಒಬ್ಬರು ಯಾಕೆ ಮಾಡ್ತಾನೆ? ನಮ್ಮದೇ ಕರ್ಮ ಕೂತಿದೆಯಲ್ಲ, ಲಿಂಗ ದೇಹದಲ್ಲಿ ನಮ್ಮ ಕರ್ಮ ಕೂತಿದೆ. ಒಂದು ಅಂಗಡಿಯಲ್ಲಿ ಹೋಗಿವಿ, ಅವ್ರು ಎಲ್ಲ ಸಮನಾಗಿ ನೋಡ್ಕೋಬೇಕು, ಅವನು ಬಂದವ್ರಿಗೆ ಸಮನಾಗಿ ನೋಡ್ಕೋಬೇಕು.
100 ರೂಪಾಯಿ ಸೀರೆನೂ ಅವನಿಗೆ 1000 ರೂಪಾಯಿ ಸೀರೆ ನಮಗೆ ಕೊಡಿ ಅಂತಂದರೆ 1000 ರೂಪಾಯಿ ಸೀರೆ 100 ರೂಪಾಯಿ ಕೊಡಿದ್ರೆ ಕೊಡ್ತಾನೆ. ಯಾಕಂದರೆ ಅದನ್ನು ನಾವು ಆ ಸೀರೆ ಯೋಗ್ಯತೆಯೇ ಬೇರೆ ನಮ್ಮದು. ಅದೇ ರೀತಿಯಾಗಿ ನಮ್ಮ ಜೀವರಾಶಿಗಳ ಯೋಗ್ಯತೆ ಬೇರೆ ಬೇರೆ ಇರ್ತದೆ, ಕರ್ಮಗಳ ಬೇರೆ ಬೇರೆ ಇರ್ತದೆ. ಆದರೆ ಅದಕ್ಕೆ ನಮಗೆ ಯಾವುದೇ ಕರ್ಮಗಳನ್ನು ಮಾಡಿದ್ರು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಅವನಿಗೆ ಅವನ ಚಿಂತನೆ ಹೌದು ಒಳ್ಳೆಯದಾದ ಕೂಡ ಭಗವಂತ ನೀನೇ ಮಾಡಿಸಿದೆಯಪ್ಪ ಅಂತ ಚಿಂತನೆ ಬರಬೇಕು. ಇವಾಗ ಸಾಮಾನ್ಯವಾಗಿ ಈಗ ವಯಸ್ಸಾದವ್ರಿಗೆ ಇದು ನನ್ನ ಸ್ವಂತ ಅನುಭವ. ಏನೋ ಒಂದು ಜೋಳಿಗೆ ಹೋಗ್ತೀವಿ, ಏನೋ ಒಂದು ಬಡ್ಕೋತೀವಿ, ಆದರೆ ಕೆಳಗಡೆ ಬೀಳೋದಿಲ್ಲ, ಅಷ್ಟು ಭಾಳ ದೊಡ್ಡದಂಥ ಅಪಾಯ ಆಗೋದಿಲ್ಲ. ಅವ ನಾವು ಭಗವತ್ ಸ್ಮರಣೆ ಬರಬೇಕು. ಇವು ನೀನೇ ಕಾಯ್ದಪ್ಪ, ನೀನೇ ನಾವು ರಕ್ಷಣೆ ಮಾಡಿದೆ. ಇದಕ್ಕೆ ಇದೇ ಪರಿಸ್ಥಿತಿಯಲ್ಲಿ ಕೆಳಗಡೆ ಬಿದ್ದರೆ ಏನಾಗ್ಬೋದು? ಎಷ್ಟೋ ಜನಕ್ಕೆ ವಯಸ್ಸಾದವ್ರಿಗೆ ಭಾಳ ಕಷ್ಟ. ವಯಸ್ಸಾದಮೇಲೆ ಬಿದ್ದು ಬಿಟ್ಟರೆ ಅದರಲ್ಲಿ ಸ್ವಂತ ಮುರಿಬಿಟ್ರೆ ಖಲಾಸ್ ಹೋಗೇ ಬಿಡ್ತು. ಅದಕ್ಕೆ ಎಷ್ಟು ನೋಡ್ಕೊಳ್ಳೋರು ಕಷ್ಟ, ಮಾಡೋರಿಗೂ ಕಷ್ಟ, ಎರಡಿಬ್ಬರೂ ಕಷ್ಟ ಇರ್ತದೆ. ಹಾಗೆಯೇ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಏನೇ ಇಷ್ಟು ಚಿಕ್ಕದು ಸುಮ್ಮನೆ ಒಂಚೂರು ಎಲ್ಲೋ ಎಡಗಿರ್ತೀವಿ, ಆ ಚಿಕ್ಕದಂಥದ್ದು ಇವತ್ತು ಅದು ಕೂಡ ನಾವು ಅದರಲ್ಲಿ ಬೀಳಲಿಲ್ಲಲ್ಲ ಅನ್ನೋದನ್ನು ವಿಚಾರ ಬಂದು ಭಗವಂತ ನೀ ರಕ್ಷಣೆ ಮಾಡಿದೆಪ್ಪ ಅದು ವಿಚಾರಕ್ಕೆ ಬರಬೇಕು. ಹರುಷ ಅಹರುಷ ಅಂದರೆ ಸುಖವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ, ಎಲ್ಲ ನಿನ್ನದೇ ಸ್ವಾಮಿ ಅಂತ ಅಂದ್ಬಿಟ್ಟು. ಅದಕ್ಕೆ ಈ ದುಃಖವನ್ನು ಯಾಕೆ ಕೊಡ್ತಾನೆ ಅಂದರೆ ಲಾಭ ಅಲಾಭ. ಇದು ಈಗ ಇದರಲ್ಲಿ ನಾವು ಲಾಭ ಅಂತಾರೆ ದುಡ್ಡಿನಿಂದನೇ ನೋಡ್ತೀವಿ. ಅದು ಇವಾಗ ಎಷ್ಟೋ ದುಡ್ಡು ಬಂದಿರ್ತದೆ, ಎಷ್ಟೋ ದುಡ್ಡು ಹೋಗ್ತಾ ಇರ್ತದೆ. ಅದು ಏನೋ ಜನ್ಮಾಂತರ ನಾವು ಯಾರೋ ನಮಗೆ ಕೊಟ್ಟು ನಮಗೆ ಅವರು ರೊಕ್ಕ ಮುಗಿಸಿದ್ದಾರೆ ಅಂತಂದರೆ ಅದನ್ನು ನಾವು ದುಃಖ ಪಡಬಾರ್ದು. ಈ ಜನ್ಮಾಂತರದಲ್ಲಿ ಏನೋ ನಾವು ಕೊಡಬೇಕಾಗಿತ್ತೇನೋ ಭಗವಂತ ಕೊಡಿಸ್ಬಿಟ್ಟಿದ್ದಾನೆ ಅಂತ ಸುಮ್ಮನೆ ಇರಬೇಕು. ಅದೇ ಅದರರ್ಥ ನಾವು ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅದು ನ್ಯಾಯವಾಗಿ ಇದ್ದರೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬಾರ್ದು ಅಂತ ಜಗನ್ನಾಥದಾಸ ಹೇಳೋದಂತ ಅದು ಆ ರೀತಿ ಅದು ತಲೆ ಕೆಡಿಸ್ಕೋಬಾರ್ದು. ನಾವು ಲೌಕಿಕದಲ್ಲಿ ಇರ್ತೀವಿ ಅಂದಮೇಲೆ ಲೌಕಿಕವಾದಂಥ ವಿಚಾರ ಮಾಡೋದು ಸಹಜ. ಇದು ನಮ್ಮದೇ ದುಡ್ಡು ನಮಗೆ ಬರಬೇಕಾದ ಪ್ರಯತ್ನ ಮಾಡೋದು ಸಹಜ. ಆದರೆ ಅದು ಬರದೇ ಹೋದರೆ ತಲೆ ಕೆಡಿಸ್ಕೊಂಡು ನಮ್ಮ ಸಾಧನಕ್ಕೆ ಅಡ್ಡಿ ಆಗೋರು ಮೇನ್ ಗುರಿ ಅದನ್ನು ಹೇಳ್ತಾರೆ ಜಗನ್ನಾಥದಾಸರು. ಅದಕ್ಕೆ ಇದು ಲಾಭ ಆಗಲಿ ಅಲಾಭ ಆಗಲಿ ಸುಖ ಆಗಲಿ ದುಃಖ ಆಗಲಿ ಇಲ್ಲ ದ್ವಂದ್ವಗಳು ನಮ್ಮ ಆಯುಷ್ಯದಲ್ಲಿ ಬರ್ತಾನೆ ಇರ್ತದೆ. ಆ ಎಲ್ಲದರಲ್ಲಿ ಕಡೆ ಭಗವಂತನ ಸ್ಮರಣೆ ಮಾಡಬೇಕು, ಅದು ವಿಸ್ಮರಣೆ ಬರಬಾರದು ಅಂತ. ಆಮೇಲೆ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಇದು ಆನಂದ ದುಃಖ ದ್ವಿದಲೇನು, ಇದು ಭಗವಂತನ ಸ್ಮರಣೆಯೇ ಸುಖ, ಭಗವಂತನ ವಿಸ್ಮರಣೆಯೇ ದುಃಖ, ಭಗವಂತನೇ ಸ್ಮರಣೆಯೇ ಪುಣ್ಯ, ಭಗವಂತನ ವಿಸ್ಮರಣೆಯೇ ಅಪುಣ್ಯ, ಭಗವಂತನ ಸ್ಮರಣೆಯೇ ಹರುಷ, ಭಗವಂತ ವಿಸ್ಮರಣೆಯೇ ಅಹರುಷ. ಈ ರೀತಿಯಾಗಿ ಕೂಡ ಹೇಳ್ತಾ ಇದೇ ಮುಖ್ಯವಾದ ಹೇಳಿದಂಥ ಆಶಯ ಇದೇ ದ್ವಂದ್ವಗಳು ಬರ್ತಾ ಇರ್ತವೆ. ಸೊ ಭಗವಂತನ ಸ್ಮರಣೆಯೇ ಮುಖ್ಯ ನಮಗೆ ಉದ್ದೇಶ ಇಟ್ಕೋಬೇಕು ಅಂತ. ನಿರತ ಅವನ ಅಂಗ್ರಿಗೆ ಸಮರ್ಪಿಸಿ ಅಂದರೆ ಇದೆಲ್ಲ ಕರ್ಮಗಳನ್ನು ನಮ್ಮ ಕಡೆಯಿಂದ ಆಗ್ತಾ ಇರ್ತದೆ. ಈಗೆಲ್ಲ ಇಂಥವೆಲ್ಲ ಸಿಚುವೇಶನ್ ನಮ್ಮ ಆಯುಷ್ಯದಲ್ಲಿ ಬರ್ತಾ ಇರ್ತದೆ. ಇಂಥ ಎಲ್ಲ ಸನ್ನಿವೇಶದಲ್ಲಿ ಭಗವಂತ ನೀನು ಕೊಟ್ಟದ್ದು ಅಂತ ಅವನ ಪಾದಕ ಮೂಲಕ ಸಮರ್ಪಣೆ ಮಾಡು ಅಂತೇಳಿ ನೀನೇ ಮಾಡಿಸ್ತಾ ಇದ್ದೀಯಾ ಅನ್ನೋದನ್ನು ಭಾವನೆ ನಮಗಿರ್ತದೋ ಅದೇ ಸಮರ್ಪಣೆ ಅಂತ ಹೇಳ್ತಾರೆ. ನರಕ ಭೂ ಸ್ವರ್ಗ ಅಪವರ್ಗದಿ ಕರ್ಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಅಂದರೆ ಇಲ್ಲಿ ಸಮರ್ಪಿಸಿ ನರಕ ಭೂ ಸ್ವರ್ಗ ಅಪವರ್ಗ ಅಂತಂದ್ರೇನು, ನರಕ ಗೊತ್ತು, ಭೂ ಗೊತ್ತು ಭೂಮಿ, ಸ್ವರ್ಗ ಅದನ್ನು ಗೊತ್ತು, ಅಪವರ್ಗ ಅಂತಂದರೆ ಮೋಕ್ಷ. ಸೊ ಇದು ನಾವು ಅವನಿಗೆ ಈ ರೀತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದರೆ ನಮ್ಮ ಯುಕ್ತಾನುಸಾರವಾಗಿ ಆಯಾ ಲೋಕಕ್ಕೆ ಭಗವಂತ ನಮಗೆ ಕಳಿಸ್ತಾನೆ. ಕರ್ಣ ನಿಯಾಮಕನ ಕಡೆ ನಮ್ಮ ಇಂದ್ರಿಯಗಳ ನಿಯಾಮಕ ಮಾಡೋದಂಥ ಭಗವಂತನಿಗೆ ಸರ್ವತ್ರದಲ್ಲಿ ನೆನೆಯುತ್ತಿರು. ಸರ್ವತ್ರದಲ್ಲಿ ಅಂತಂದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ, ಸರಿನಾ? ಇವಾಗ ನಾವು ಎಲ್ಲಿದ್ರೂ ನಮ್ಮ ಮಕ್ಕಳಿಗೆ ಯಾವ ಜ್ಞಾಪಿಸ್ತಾ ಇರ್ತೀವಲ್ವ, ಅದೇ ರೀತಿಯಾಗಿ ಭಗವಂತನಿಗೆ ಕೂಡ ಸರ್ವಕಾಲದಲ್ಲಿ ನಾವು ಸರ್ವತ್ರದಲ್ಲಿ ಅಂತಾರೆ ಸರ್ವಕಾಲದಲ್ಲಿ ನೆನಪು ಮಾಡಬೇಕು. ಸರ್ವ ದೇಶದಲ್ಲಿ ಅಂತಾರೆ ನೋಡಿದ್ವಿ, ಇವತ್ತು ಒಬ್ಬನಿಗೆ ಹೋಗಿ ನಮಗೇನು ಆಗಲೇ ಇಲ್ಲ, ಸ್ಮರಣೆ ಬರಲಿಲ್ಲ ಅಂತ. ಅದೇ ಆ ವಿಸ್ಮರಣೆಯೇ ನಮಗೆ ಅಪುಣ್ಯ. ಸೊ ಅದಕ್ಕೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಗೆಲುವನ್ನು ನಮ್ಮ ಮಕ್ಕಳ ಕಡೆ ಫಾರಿನ್ದಾಗ ಹೋಗ್ತೀವಿ. ಯಾವುದೋ ಫಾರಿನ್ ದೇಶದಲ್ಲಿ ಅಲ್ಲೇ ನಮಗೆ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ? ಅಲ್ಲೇ ಮನೇಲಿ ಕೂತ್ಕೊಂಡು ಮಾಡ್ಬೋದಲ್ಲ. ಯಾಕಂದರೆ ಅದಕ್ಕೆ ಹೇಳಿದ್ದಾರೆ
ಭಗವಂತ ಸರ್ವದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಕೂಡ ಸ್ಮರಣೆ ಮಾಡಿ ಅಲ್ಲಿ ಯಾಕೆ ನಾವು ಒಳಗಡೆನೇ ಇದ್ದಾನಲ್ಲ, ಒಳಗೆ ಸರ್ವತ್ರ ವ್ಯಾಪ್ತಿದ್ದಾನೆ ಸರಿ, ನಾವು ಒಳಗಡೆನೇ ಇದ್ದಾನಲ್ಲ. ಈ ಭೀಮರೂಪಿ ಪರಮಾತ್ಮ ಅಂದೇ ಆರಾಧನೆ ಮಾಡೋದೇ ಮುಖ್ಯ ನಮ್ಮದು ಉದ್ದೇಶ, ಮುಖ್ಯ ನಮ್ಮದು ಗುರಿ ಅದು. ಸೊ ಅಲ್ಲಿ ಮಾಡ್ತಾನೆ. ಸೊ ಅದಕ್ಕೆ ಅಲ್ಲಿ ಸತತವಾಗಿ ನೆನಪಿಗೆ ತರ್ಕೋತೀವಿ, ಸತತವಾಗಿ ನೆನೆಯುತ್ತಿರುವಂಥ ಸತತವಾಗಿ ಬರುವಂಥ ಅದು ಇಲ್ಲೇ ಇಲ್ಲ. ಈ ಸಾಲಾಗಿ 11 ನುಡಿ ಎಂದು ಹೇಳ್ಕೊಂಡು ಇಲ್ಲಿವರೆಗೂ ನಮ್ಮ ದಿನನಿತ್ಯ ಆಚರಣದಲ್ಲಿ ಏನೇನು ಸನ್ನಿವೇಶಗಳು ಬರ್ತಾವೆ ಅನ್ನೋದನ್ನು ತಿಳಿಸಿಕೊಟ್ಟು ಆಯಾ ಎಲ್ಲ ಸನ್ನಿವೇಶದಲ್ಲಿ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಏನು ನಾವು ಅವನಿಗೆ ಸಮರ್ಪಣೆ ಮಾಡ್ತೀವೋ ಅದೇ ಅವನಿಗೆ ಸಮರ್ಪಣೆ ಅಂತ ಹೇಳ್ತಾರೆ. ಸುಖ ಇರಲಿ ದುಃಖ ಇರಲಿ ಎಲ್ಲ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಸತತವಾಗಿ ಭಗವಂತನಿಗೆ ನೆನೆಯುತ್ತಿರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 15ನೇ ನುಡಿಯಲ್ಲಿ ಮಾನವಕ ತತ್ಫಲಗಳನ್ನು ಅನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋಹಿಸುವಂತೆ ಪ್ರತಿದಿನದಿ. ಮಾನವಕ ಅಂದರೆ ಚಿಕ್ಕ ಬಾಲಕ. ಈ ಚಿಕ್ಕ ಬಾಲಕರು ತಾವು ಕಾರ್ಯ ಮಾಡುವಾಗ ಅದರದ್ದು ಫಲಗಳ ಯೋಚನೆ ಅವ್ರಿಗೆ ಇರುವುದಿಲ್ಲ. ಇದು ಸ್ವೇಚ್ಛಾನುಸಾರವಾಗಿ ಇವತ್ತೇನೋ ಆಟ ಆಡ್ತೀವಿ, ಇವತ್ತು ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಮಲ್ಕೋತೀವಿ, ಏನೋ ಚಿಕ್ಕ ಮಕ್ಕಳು ತಮಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇರ್ತಾರೆ. ಆದರೆ ಆ ಕರ್ಮಗಳು ಮಾಡುವಾಗ ಇದು ಪುಣ್ಯನೋ ಅಪುಣ್ಯನೋ, ಇದು ಒಳ್ಳೆಯದು ಕೆಟ್ಟದ್ದು ಯಾವ ಭಾವನೆಯೂ ಇರೋದಿಲ್ಲ, ಅಥವಾ ಯಾವ ಅಪೇಕ್ಷೆಯೂ ಇರೋದಿಲ್ಲ ಅವ್ರಿಗೆ. ಅಷ್ಟಾಗಿ ನಿರ್ಲಿಪ್ತನಾಗಿ ಇರ್ತಾರೆ ಮಕ್ಕಳು. ತತ್ಫಲಗಳ ಅನುಸಂಧಾನವಿಲ್ಲದೆ ಕರ್ಮಗಳು. ಈ ಅನುಸಂಧಾನ ಅವ್ರಿಗೆ ಇರೋದೇ ಇಲ್ವಲ್ಲ. ಈ ಕಾರ್ಯ ಮಾಡ್ತಾ ಇದರಿಂದ ಭಗವಂತ ಮೆಚ್ತಾನೆ, ಈ ಕಾರ್ಯ ಮಾಡಿದರೆ ಭಗವಂತ ನನಗೆ ಶಿಕ್ಷೆ ಕೊಡ್ತಾನೆ, ಇದು ಯಾವುದು ಅನುಸಂಧಾನ ಅವ್ರು ಇರೋದೇ ಇಲ್ಲ ಚಿಕ್ಕ ಮಕ್ಕಳಿಗೆ. ಸ್ವೇಚ್ಛಾನುಸಾರದಿ ತಮ್ಮ ಮನಸ್ಸಿಗೆ ಬಂದಂತೆ ಇರ್ತಾ ಇರದೆ ಮಾಡಿ ಮೋಹಿಸುವಂತೆ ಪ್ರತಿದಿನದಿ. ಯಾಕೆ ಮೋಹಿಸುವಂತೆ ಅಂತಂದ್ರೇನು, ಭಗವಂತ ಮೋಹನವನ್ನು ಉಂಟು ಮಾಡ್ತಾನೆ. ಅದೇ ಅವ್ರಿಗೆ ಅದರಲ್ಲೇ ಸಂತೋಷವಾಗಿ ಖುಷಿಯಾಗಿ ಇರ್ತಾವೆ ಮಕ್ಕಳು. ಮತ್ತು ಮಕ್ಕಳು ಅಳ್ತಾರಲ್ಲ ಅಂತಂದ್ರೇನು, ಏನೋ ಸಣ್ಣ ಸಣ್ಣ ವಿಷಯಗಳು ಅಳ್ತಾ ಇರ್ತಾರೆ. ಆದರೆ ಭಗವಂತನ ವಿಷಯಕ್ಕೆ ಜ್ಞಾನ ಅವರಿಗೆ ಇರುವುದಿಲ್ಲ. ಅದಕ್ಕೆ ಅವ್ರಿಗೆ ಮೋಹನವನ್ನು ಉಂಟು ಮಾಡ್ತಾನೆ ಭಗವಂತ ಮಕ್ಕಳಿಗೆ. ಅದಕ್ಕೆ ಪ್ರತಿದಿನದಲ್ಲಿ ಈ ರೀತಿಯಾಗಿ ಬಾಲಕರು ಚಿಕ್ಕ ಮಕ್ಕಳು ಹೇಗೆ ಯಾವುದೂ ಫಲದ ಅಪೇಕ್ಷೆ ಇಲ್ಲದೇ ಕರ್ಮಗಳನ್ನು ಮಾಡ್ತಾ ಇರ್ತಾವೋ, ಅದೇ ರೀತಿಯಾಗಿ ನಾವು ದೊಡ್ಡವರು ಏನು ಮಾಡಬೇಕು, ಜ್ಞಾನಪೂರ್ವಕ ವಿಧಿ ನಿಷೇಧಗಳನ್ನು ಏನೂ ನೋಡದೆ ಮಾಡು ಕರ್ಮ. ಇದು ಏನಪ್ಪ ವಿರುದ್ಧಾರ್ಥ ಬಂತಲ್ಲ ಅಂತ. ಅದೇ ಜ್ಞಾನ ಬೇಕಾಗಿಲ್ಲ. ಜ್ಞಾನಪೂರ್ವಕ ವಿಧಿ ನಿಷೇಧಗಳ ಏನು ನೋಡದೆ, ವಿಧಿ ನಿಷೇಧವನ್ನು ನೋಡಬೇಡ, ಅದೇ ರೀತಿಯಾಗಿ ಕರ್ಮವನ್ನು ಮಾಡಿಬಿಡುತ್ತಾರೆ. ನಾವು ವಿಧಿ ನಿಷೇಧ ಬಂಧನ ಇಷ್ಟೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ನಿಷೇಧನ ಎಲ್ಲ ಕರ್ಮವನ್ನು ಬಂಧನ ಹಾಕ್ತಾರೆ. ಮತ್ತು ಅದೇನು ನೋಡೋದೇ ಬೇಡ ಅಂತ ಹೇಳ್ತಾರಲ್ಲ. ಮತ್ತಿರುವ ವಿರುದ್ಧಾರ್ಥ ಬಂತಲ್ಲ. ಸೊ ಶಬ್ದ ಅರ್ಥವನ್ನು ನಾವು ಮಾಡಿದರೆ ಬಹಳ ವಿರುದ್ಧಾರ್ಥವನ್ನು ಬರ್ತದೆ. ಸೊ ಅವ್ರದ್ದು ಆಶಯ ಏನು, ಜಗನ್ನಾಥದಾಸರು ನಮಗೆ ಏನು ಹೇಳೋಕೆ ಹೊರಟಿದ್ದಾರೆ ಅದನ್ನು ನೋಡಬೇಕು. ಅದು ಇಲ್ಲಿ ಜ್ಞಾನಪೂರ್ವಕ ಅದು ಸರಿಯಾಗಿ ತಿಳುವಳಿಕೆ ನಮಗೆ ಜ್ಞಾನ ಬಂದಿರ್ತದೆ. ಯಾವುದು ವಿಧಿ ಯಾವುದು ನಿಷೇಧ ಇದು ಜ್ಞಾನವು ನಮಗೆ ಬಂದಿರ್ತದೆ. ಏನು ನೋಡದೆ ಮಾಡೋದು, ಅದೆಲ್ಲ ನೋಡಬೇಡ ಅಂತಂದ್ರೇನು, ಇದು ವಿಧಿ ಇದೆ, ಇದು ಮಾಡಿದರೆ ನನಗೆ ಭಗವಂತ ಪುಣ್ಯ ಕೊಡ್ತಾನೆ, ಇದು ನಿಷೇಧ ಇದೆ, ಇದು ಮಾಡದೆ ಹೋದರೆ ನಾವು ಭಗವಂತ ಪಾಪ ಕೊಡ್ತಾನೆ, ಈ ಅಂಜಿಕೆಯಿಂದ ಕರ್ಮಗಳನ್ನು ಮಾಡಬೇಡ ಅಂತ ಹೇಳ್ತಾರೆ. ಅದು ಫಲದ ಅಪೇಕ್ಷೆ. ಈ ಕರ್ಮಗಳು ಮಾಡುವಾಗ ಫಲದ ಅಪೇಕ್ಷೆ ಇರಲಾರ್ದೇ ಅದು ಭಗವಂತನಿಗೆ ಪ್ರೀತಿ ಆಗಲಿ, ಇದು ಒಂದೇ ಉದ್ದೇಶ ಇಟ್ಟುಕೊಂಡು ನಾವು ಕರ್ಮಗಳನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇದು ವಿಧಿ ನಿಷೇಧ ನೋಡಬೇಕು. ಇದು ಸರಿ ಒಳ್ಳೆ ಕರ್ಮ, ಇದು ಕೆಟ್ಟ ಕರ್ಮ ಮಾಡಬೇಕು, ಯಾವುದು ಮಾಡಬಾರ್ದು ಅಂತ ಇದು ಜ್ಞಾನ ಇರಬೇಕು. ಆದರೆ ಆ ಕರ್ಮ ಮಾಡುವಾಗ ಭಯ ಇರಬಾರ್ದು. ಇದು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ, ಇದು ಮಾಡದೆ ಇದು ನಿಷೇಧ ಹೇಳಿದ್ದು ಮಾಡಿದರೆ ನಮಗೆ ಕೆಟ್ಟದಾಗ್ತದೆ, ಈ ಭಯಪೂರ್ವಕವಾಗಿ ಮಾಡಬಾರ್ದು. ಈ ಭಗವಂತನ ಪ್ರೀತಿಗೆ ಈ ಕೆಲಸ ಮಾಡಿದರೆ ಭಗವಂತ ಪ್ರೀತಿ ಆಗ್ತಾನೆ, ಈ ಕೆಲಸ ಮಾಡಿದರೆ ಪ್ರೀತಿ ಆಗೋದಿಲ್ಲ. ಭಗವಂತನ ಪ್ರೀತಿಗೋಸ್ಕರ ಯಾವುದು ಫಲದ ಅಪೇಕ್ಷೆ ಇಲ್ಲದೇ ನಿರ್ವ್ಯಾಜ ಭಕ್ತಿ ಅಂತ ಹೇಳ್ತಾರಲ್ಲ,
ಆ ರೀತಿಯಾಗಿರುವಂಥ ಭಕ್ತಿ ಇಟ್ಟುಕೊಂಡು ನೋಡದೆ ಮಾಡು ಕರ್ಮ, ಈ ರೀತಿಯಾಗಿರುವಂಥ ಅರ್ಥ ತಗೋಬೇಕು ನಾವು. ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡು ಕೊಂಡಾಡು. ಪ್ರಧಾನ ಪುರುಷ ಅಂತಂದ್ರೇನು? ಮೂಲರೂಪಿ ಪರಮಾತ್ಮ, ನಾರಾಯಣರೂಪಿ ಪರಮಾತ್ಮ ಸೃಷ್ಟಿ ಮಾಡುವಾಗ ಪುರುಷರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ನಮಗೆ ನಮ್ಮ ಅಂತರ್ಯಾಮಿ ಆಗಿರುವಂಥ ಭಗವಂತ ವಿರಾಟ್ ರೂಪದಲ್ಲಿ ತಿಂತಾನೆ, ಅವರು ಕೂಡ ಪುರುಷ ಅಂತ ಹೇಳ್ತಾರೆ. ಅಂದರೆ ಪ್ರಧಾನ ಪುರುಷ ಅಂದರೆ ಶ್ರೇಷ್ಠವಾದಂಥದ್ದು ವ್ಯಕ್ತಿ ಪುರುಷ ಅಂತಂದರೆ. ಶ್ರೇಷ್ಠವಾದಂಥ ಭಗವಂತ ಅವನಲ್ಲಿ ಭಕ್ತಿ ಮಾಡು, ಭಕ್ತಿ ಬೇಡು, ಭಕ್ತಿ ಕೊಡೋನು ಅವನೇ. ಅದಕ್ಕೆ ಭಕ್ತಿ ಬೇಡು ಕೊಂಡಾಡು, ಸಂತೋಷ. ಈ ಕೊಂಡಾಡುವ ಶಬ್ದ ತುಂಬ ಕಡೆ ಬರ್ತದೆ. ಕೊಂಡಾಡು ಸಂತೋಷ ಪಡುವುದು. ಭಗವಂತ ನಮಗೆ ಇಷ್ಟು ಒಂದು ಕೊಟ್ಟಿದ್ದಾರೆ. ಇದು ಸಿಂಪಲ್ಲಾಗಿ ಹೇಳ್ತೇನೆ. ಈಗ ಹರಿಕಥಾನುಸಾರ ನಾನು ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಇಬ್ಬರು ನಾವು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ನಾನು ಅಧ್ಯಯನ ಮಾಡ್ತಾಯಿದ್ದೀರಿ, ನೀವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಇದು ಭಗವಂತ ನಮ್ಮ ಕೈಲಿ ಗ್ರಂಥವನ್ನು ಕೊಟ್ಟಿದ್ದಾನೆ, ಅಧ್ಯಯನ ಮಾಡೋಕ್ಕೆ ನಾವು ಅಧ್ಯಯನ ಮಾಡೋಕ್ಕೆ ಮಾಡಿಸ್ತಾ ಇದ್ದಾನಲ್ಲ. ಇದು ಸಂತೋಷ ಪಡೋಕ್ಕೆ ಬಹಳ ಸಂತೋಷ ಕೊಂಡಾಡು ಅಂತಂದ್ರೇನು, ಬಹಳ ಸಂತೋಷ ಪಡಬೇಕು ನಾವು. ಈ ರೀತಿಯಾಗಿ ಭಗವಂತ ನಮಗೆ ಇಷ್ಟು ಹರಿಕಥಾನುಸಾರ ಗ್ರಂಥವನ್ನು ಕೈಯಲ್ಲಿ ಸಿಗುವಾಗ ಮಾಡಿದ್ದಾನೆ. ಇದು ಜಗನ್ನಾಥ ದಾಸಗಳ ಅನುಗ್ರಹ ಇದೆ ನಮಗೆ. ಇದು ನಮ್ಮ ಅಧ್ಯಯನ ಮಾಡುವ ಹಂಗೆ ಹಚ್ಚಿದ್ದಾನೆ ನಮಗೆ. ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನೇ ನಮಗೆ ಅಭಿವೃದ್ಧಿ ಮಾಡಿಸಪ್ಪ ಭಗವಂತ ಮೇಲೆ ಪ್ರಾರ್ಥನೆ ಮಾಡೋದು ಅಷ್ಟೇ. ಬೇರೆ ಫಲದ ಅಪೇಕ್ಷೆ ನಾವು ಇನ್ನೂ ಇಟ್ಕೋಬಾರ್ದು. ಈ ರೀತಿಯಾಗಿ ನಾವು ಕರ್ಮಗಳನ್ನು ಮಾಡು, ಬೇಡು ಕೊಂಡ, ಭಕ್ತಿ ಬೇಡು, ಭಗವಂತನಲ್ಲಿ ಭಕ್ತಿ ಕೊಡುವುದು. ನಿನ್ನ ಚಿತ್ತಕ್ಕೆ ಬಂದ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡೋದಿರೋ ಶ್ರೀನಿವಾಸ ದಯಾನಿದೆ ಅಂತ ದಾಸರು ಮಾಡಿದ್ದಾರಲ್ಲ. ಅದೇ ಅವನ ಚಿತ್ತಕ್ಕೆ ಬಂದನು. ಅವನಿಗೆ ನಮ್ಗೆ ಎಷ್ಟು ಕೊಡಬೇಕು ಅಂತ ಅವನ ಚಿತ್ತಕ್ಕಿದೆ, ಅಷ್ಟೇ ನಮ್ಗೆ ಸಿಗ್ತದೆ. ಅದೇ ನಮ್ಮ ಮನಸ್ಸಿನಲ್ಲಿ ಬಂದರೆ ಕೂಡ ನಮಗೂ ದುಃಖ ಆಗೋದಿಲ್ಲ. ಇಲ್ಲದ್ರೆ ಅವನ ಮನಸ್ಸಿನಲ್ಲಿ ಇಲ್ಲಿ ನಮಗೇನೋ ಕೊಡೋದಂಥ 1 ಕೋಟಿ ರೂಪಾಯಿ ನಮಗೆ ಬೇಕು ನಾವು ಇಚ್ಛಾ ಮಾಡಿದ್ವಿ. ಅವನ ಇಚ್ಛಾ ಪ್ರಕಾರ ಇಲ್ಲ, ಅದು ಸಿಗದೆ ಹೋದರೆ ನಮಗೆ ದುಃಖ ಆಗ್ತದೆ. ಅದಕ್ಕೆ ಅವನ ಮನಸ್ಸಿನಲ್ಲಿ ಏನು ಇಚ್ಛಾ ಇದೆಯೋ ಅದನ್ನೇ ಇಚ್ಛೆ ನಮಗೆ ಆದರೆ ನಮಗದು ಸಂತೋಷವಾಗಿರ್ತೀವಿ. ಅದಕ್ಕೆ ದಾಸರು ಆ ಶಬ್ದವನ್ನು ಇಟ್ಟಿದ್ದಾರೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಇಟ್ಟಿದ್ದಾರೆ. ಸೊ ಅದಕ್ಕೆ ಭಕ್ತಿ ಬೇಡು ಅಂತ ಹೇಳಿದ್ದಾರೆ. ಸೊ ಭಗವಂತನಲ್ಲಿ ಭಕ್ತಿ ಬೇಡಿ, ಸಿಕ್ಕಾಗ ಭಕ್ತಿ ಕೊಟ್ಟಾಗ ಅದನ್ನು ಕೊಂಡಾಡಬೇಕು, ಸಂತೋಷ ಪಡಬೇಕು, ಅದರಲ್ಲಿ ಆನಂದ ಪಡಬೇಕು. ಸೊ ಇದನ್ನು ನಾವು ಈ ಹರಿಕಥಾನುಸಾರ ಅಧ್ಯಯನ ಮಾಡುವಾಗ ಆನಂದ ಪಡಬೇಕು. ಪದೇ ಪದೇ ಚಿಂತನೆ ಮಾಡುವಾಗ ಅದನ್ನು ಆನಂದ ಪಡಬೇಕು ನಾವು. ಅವಾಗ ನಮಗೆ ಭಗವಂತ ಹತ್ತಿರ ಆಗ್ತಾನೆ. ಸೊ ಇದೆಲ್ಲ ಮೋಕ್ಷ ಮಾರ್ಗಗಳನ್ನು ಜಗನ್ನಾಥದಾಸರು ಮೋಕ್ಷ ಮಾರ್ಗವನ್ನು ನಾವು ತೋರಿಸ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ನಾವು ನಡ್ಕೋಬೇಕು. ನಮಗೆ ಭಗವಂತ ಭಗವಂತ ಒಳಗಡೆನೇ ಇದ್ದಾನೆ, ಹರಿ ಇದ್ದಾನೆ. ಅವನು ನಮಗೆ ಕಾಣಿಸ್ಬೇಕು. ಅವನು ನಮಗೆ ಹತ್ತಿರನೇ ಇದ್ದಾನೆ, ಆದರೆ ಕಾಣಿಸ್ತಾ ಇಲ್ಲ. ಅವನು ನಮಗೆ ಕಾಣಿಸಬೇಕು. ಅವನ ಪ್ರೀತಿ ನಾವು ಹೇಗೆ ಸಂಪಾದನೆ ಮಾಡಬೇಕು, ಅವನ ಅನುಗ್ರಹ ನಾವು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಜಗನ್ನಾಥದಾಸರು ಕೊಡ್ತಾ ಇದ್ದಾನೆ. ಆ ಪ್ರಕಾರ ನಮಗೆ ಗುರುಗಳ ಅನುಗ್ರಹ ಮಾಡಲಿ, ಆ ಪ್ರಕಾರ ಸಿಗಲಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂಶ ಕೃಷ್ಣ ಅರ್ಪಣಮಸ್ತು. ನಿಮಗೆಲ್ಲರೂ ವಿಶೇಷ ಧನ್ಯವಾದಗಳನ್ನು. ನಿಮಗೆ ಹೇಳೋಕ್ಕೋಸ್ಕರ ನಾನು ವಿಶೇಷವಾಗಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ. ಆ ಹೇಳುವಾಗ ನನಗೆ ಬಹಳ ಸಂತೋಷ ಸಿಗ್ತಾಯಿದೆ. ಇದು ನಿಮಗೆ ಎಷ್ಟು ಜನ ಕೇಳ್ತಾರೆ ಇದು ಮಹತ್ವ ಇಲ್ಲ ನನಗೆ. ನಿಮ್ಮಕ್ಕೋಸ್ಕರ ನಾನು ಇದು ಒಂದು ಅಧ್ಯಯನ ಭಗವಂತ ನನ್ನ ಕಡೆ ಮಾಡಿಸ್ತಾ ಇದ್ದಾನಲ್ಲ, ಹೇಳಿಸ್ತಾ ಇದ್ದಾನಂತೆ, ಇದೇ ಒಂದು ದೊಡ್ಡ ಸಂತೋಷ ನಾನು ಸಿಗ್ತಾ ಇದೆ. ಇದಕ್ಕೆ ನಿಮಗೆಲ್ಲ ವಿಶೇಷ ಧನ್ಯವಾದಗಳು. ಹರೇ ಶ್ರೀನಿವಾಸ.